ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಚೇತನ್ ಬ್ಲಾಗ್ಸ್. ನಾನಿವತ್ತು ನಮ್ಮ ಅಕ್ಕ ಮನೆ ಬಂದಿದ್ದೀನಿ. ಅವ್ರ ಆ್ಯನಿವರ್ಸರಿ ಸ್ಪೆಷಲ್ಲು. ಸೊ ನಾವಿವತ್ತು ಡಿಫ್ರೆಂಟ್ ವೆರೈಟೀಸ್ ಫುಡ್ ಮಾಡೋಣ ಅನ್ಕೊಂಡಿದೀವಿ. ಮೊದಲು ಏನೇನು ಬೇಕು ಎಲ್ಲ ತರೋದಕ್ಕೆ ಮಾರ್ಕೆಟ್ ಹೋಗ್ತಾ ಇದೀವಿ. ಇದು ನಮ್ಮ ಅಕ್ಕನ ಮಗಳು ದಿತ್ತು. ದಿತ್ತು ಹಾಯ್ ಕರ್. ಹಾಯ್. ಮತ್ತೆ ದಿತ್ತು, ನಾನು ಮತ್ತೆ ನಮ್ಮ ಅಕ್ಕ ಇವಾಗ ಮಾರ್ಕೆಟ್ ಹೋಗ್ತೀವಿ. ಹಬ್ಬ ಅಕ್ಕ ಬಾಯ್ ಕರ್. ಮಾರ್ಕೆಟ್ ಹೋಗ್ತಾ ಇದೀವಿ, ಬನ್ನಿ. ಅತ್ತಲ್ಲ ತಾನಿಯೇ ಹೇ ತಾನಿಯೇ. ಹಾ ಹಾ ದಿತ್ತು ಚಪ್ಪುಗಲ್ಲ ದಿತ್ತು. ಮಾರ್ಕೆಟ್ ಹೋಗಿದ್ವಿ, ಚಿಕನ್ ತಗೊಂಬಂದ್ವಿ. ರೆಡಿ ಚಿಕನ್ ಅಂಡ್ ಫ್ರೂಟ್ಸ್, ಕಲ್ಲಂಗಡಿ, ಪೈನಾಪಲ್, ಬನಾನಾ, ಮತ್ತೆ ಏನೇನು ಬೇಕಿತ್ತು ಬಿರಿಯಾನಿ ಮಾಡೋದಕ್ಕೆ, ಕಬಾಬು, ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ತಗೊಂಬಂದ್ವಿ. ಇವಾಗ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಲ್ಲ, ರಿಫ್ರೆಶ್ಮೆಂಟ್ ಅಂದ್ಬಿಟ್ಟು ಟೀಗೆ ಇಟ್ಟಿದ್ದೀನಿ. ಟೀ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಡಿದು ಆಮೇಲೆ ಅಡುಗೆಗೆ ಶುರು ಮಾಡಬೇಕು. ಬನ್ನಿ ಟೀ ಕುಡಿಯೋಣ. ಇವಾಗ ಟೀಗೆ ಇಡ್ತಿದ್ದೀನಿ. ಸಕ್ಕರೆ घालीची घाली म्हणते. ಟೀ ರೆಡಿ ಆಯ್ತು. ಅಕ್ಕ ಚೇತು ಹೊರಡು. ಎಸ್ ನಂಗೆ ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲೆಕ್ಟ್ರಿಕ್ ಕುಕ್ಕರಲ್ಲೇ ಬಿರಿಯಾನಿಗೆ ಇಟ್ಕೊತಾ ಇದ್ದೀನಿ, ಯಾಕಂದ್ರೆ ಇನ್ನು ಬೇರೆ ಐಟಮ್ಸ್ ಎಲ್ಲ ಮಾಡೋದಿದೆ. ಸೊ ಟೈಮ್ ಸೇವ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಇಟ್ಕೊತಾ ಇದ್ದೀನಿ. ಚಾಕುನ ಶಾರ್ಪ್ ಮಾಡ್ಕೊತಾ ಇದ್ದಾರೆ. ಈರುಳ್ಳಿ ಕಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿಲಿ ಹಾಕೋದಿಕ್ಕೆ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು. ಅಕ್ಕ ಆಯಿಲ್ ಹಾಕಿ ಅದಕ್ಕೆ. ಹಾಕಿ ಎಷ್ಟು 4 ಕಟ್ ಮಾಡ್ಲಾ? ನಮ್ಮ ಅಕ್ಕ ಸ್ವಲ್ಪ ನಾಚ್ಕೋತಾ ಇದ್ದಾರೆ. ಅವಳಿಗೆ ಹೆಂಗೋ ಕನ್ವಿನ್ಸ್ ಮಾಡಿ ವ್ಲಾಗ್ ಮಾಡ್ತಾ ಇದ್ದೀನಿ. ಮಸಾಲೆಗೆಲ್ಲ ತೆಗ್ದಿದ್ದೀರಲ್ಲ. ನಮ್ಮ ಅಕ್ಕ ಎಕ್ಸ್ಪರ್ಟ್ ಬಿರಿಯಾನಿ ಮಾಡೋದ್ರಲ್ಲಿ. ಮಸಾಲೆ ಎಲ್ಲ ಅವಳೇ ತೆಗ್ದಿರೋದು, ನಾನು ಸುಮ್ಮನೆ ಪೋಸ್ ಕೊಡ್ತಾ ಇದ್ದೀನಿ. 2 kg ರೆಡಿ ಚಿಕನ್ ತಂದ್ವಿ. ಅಷ್ಟು ವಾಶ್ ಮಾಡ್ಕೋಬೇಕು. ನೀರು ಬಿಸಿ ಆಗಿದೆ. ಬಿರಿಯಾನಿ ರೈಸ್ಗೆ ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ಈರುಳ್ಳಿ ಡೀಪ್ ಫ್ರೈ ಆಗ್ತಾ ಇದೆ. 1 ಸ್ಪೂನ್ ಆಯಿಲ್ ತಗೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ, ರೈಸ್ಗೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ರೈಸ್ ಉದ್ರುದ್ರಾಗಿ ಬರುತ್ತೆ. ಮತ್ತೆ ಸ್ವಲ್ಪ ಪುದೀನ, 1-2 ಚಕ್ರ ಮಗ್ಗು, 4 ಲವಂಗ, 2 ಏಲಕ್ಕಿ, ಸ್ವಲ್ಪ ಅರಿಶಿನ
ಇಷ್ಟನ್ನೆಲ್ಲ ಹಾಕಿ ಮುಚ್ಚಿಡ್ಬೇಕು. ರೈಸ್ ರೆಡಿ ಆಗುತ್ತೆ. ಕಪ್ಪೆ ಪಾಣಿ ಕಾಳ್ ರೀತಿ ಇವಾಗ ಬಿರಿಯಾನಿಗೆ ಒಗ್ಗರಣೆಗೆ ಇಟ್ಟಿದ್ದೀನಿ. ಪಲಾವ್ ಎಲೆ, ಒಂದು 5 ಕರಿಮೆಣಸು, ಒಂದು 4 ಲವಂಗ, ಚಕ್ಕೆ 1 ಇಂಚು, 1 ಏಲಕ್ಕಿ, ಇಷ್ಟೆಲ್ಲ ಹಾಕುತ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿನ ಹಾಕೊಳ್ಳೋಣ. ನಾನು ಸ್ವಲ್ಪನೇ ಈರುಳ್ಳಿ ತಗೊಂಡಿದ್ದೀನಿ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಇದೆ, ಅದಕ್ಕೋಸ್ಕರ. ಆಹಾ ಗಮ್ ಅಂತಿದೆ. ಇದಕ್ಕೆ 2 ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ಳೋದು. ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ತರ. ನಮ್ಮ ಮನೇಲೂ ಅದೇ ತರ ಮಾಡ್ಕೊತೀನಿ. ಇನ್ನು ನಮ್ಮ ಅಕ್ಕ ಮನೇಲಿ ಅವ್ರು ರೆಡಿ ಮಾಡಿರೋದು. ಅಕ್ಕ ಡೀಪ್ ಫ್ರೈ ಆಗ್ಬೇಕಾ ಇನ್ನು? 2 ಸ್ಪೂನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಮನೇಲೇ ಮಾಡಿರೋದು, ಹಾಗಾಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಅರಿಶಿನ, ಇದಾಗ್ತಾ ಇದೆ. ಇವಾಗ ಚಿಕನ್ ಮಸಾಲ ಮಾಡೋಣ ಅಂತ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮಾಟೊ, ಆಮೇಲೆ ಕೊಬ್ಬರಿ, ಪುದೀನ, ಕೊತ್ತಂಬರಿ, ಮತ್ತೆ ಸ್ವಲ್ಪ ಚಕ್ಕೆ, ಕರಿಮೆಣಸು, ಲವಂಗ, ಮಸಾಲೆ ಎಲ್ಲ ತೆಗ್ದು ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಳ್ಳೋಣ. ಅದು ಆಗ್ತಾ ಇದೆ. ಈ ಕಡೆ ಮಿಕ್ಸಿ ಮಾಡಿಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಂಬಿಡೋಣ. ಚಿಕನ್ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಮೊಸರು, ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾರೆ. ಖಾರ ಪುಡಿ, ಧನಿಯಾ ಪುಡಿಗೆ 1 ಸ್ಪೂನ್ ಖಾರ ಪುಡಿ, 1.5 ಸ್ಪೂನ್ ಧನಿಯಾ ಪುಡಿ, ಇದು ನಮ್ಮ ಅಕ್ಕ ಸ್ಟೈಲಲ್ಲಿ ಮಾಡ್ತಿರೋ ಬಿರಿಯಾನಿ ಮಸಾಲ. ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಬಿರಿಯಾನಿನ. ಮತ್ತು ಬಿರಿಯಾನಿ ರೈಸ್ ಅಲ್ಲಿ ರೆಡಿ ಆಗಿದೆ. ಇದು ಸ್ವಲ್ಪ ಬಿರಿಯಾನಿ ಮಸಾಲ, 1 ಸ್ಪೂನು. ನಾನಿವಾಗ ಕಬಾಬ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಬಿರಿಯಾನಿ ಮಸಾಲ ಈ ತರ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಕುದಿ ಬರಬೇಕು. ಚಿಕನ್ ಚೆನ್ನಾಗಿ ಬಂದ್ರೆ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಪುದೀನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಮ್ಮ ಅಕ್ಕ ಚಿಕನ್ ಮಸಾಲಾಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಚಿಕನ್ ಗ್ರೇವಿ ಬಿರಿಯಾನಿ ಜೊತೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಬಿರಿಯಾನಿ ಇದಕ್ಕೆ.
ಮಸಾಲೆ ಅರಿಶಿನ ಪೌಡರ್ ಎಲ್ಲ ಹಾಕಿದ್ದಾರೆ. ಆಲ್ರೆಡಿ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದಾರೆ. ರೈಸ್ ರೆಡಿ ಆಗಿದೆ. ಕಬಾಬ್ ಮಿಕ್ಸ್ ಮಾಡಲಿ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ನಾನು ತೇಜು ಕಬಾಬ್ ಮಸಾಲ ತಗೊಂಡಿದ್ದೀನಿ. ನಾಟಿ ಎಗ್, ನಾಟಿ ಕೋಳಿ ಎಗ್ ನಾಟಿ ಎಗ್ ಕೆನಾಗಿ. ನಮ್ಮ ಅಕ್ಕ ನಗ್ತಾ ಇದ್ದಾರೆ ನಾಟಿ ಎಗ್ ಅಂದಿದ್ದಕ್ಕೆ. 1 ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕರಿಬೇವು, ಕ್ರಷ್ ಮಾಡಿ ಒಣಗಿರೋ ಕರಿಬೇವಿದೆ, ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಇದಕ್ಕೆ ಚಿಕನ್ ಹಾಕೋತಾ ಇದ್ದೀನಿ. ಬಿರಿಯಾನಿ ಮಸಾಲ ರೆಡಿ ಇದೆ. ಇದನ್ನ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸು ರೆಡಿ ಇದೆ. ಚಿಕನ್ ಮಸಾಲ ನಮ್ಮ ಅಕ್ಕ ಮಸಾಲೆ ಎಲ್ಲ ಹಾಕೋಗಿದ್ದು, ರುಬ್ಕೊಂಡಿರೋ ಮಸಾಲ ಹಾಕಬೇಕು. ಇದೆಲ್ಲ ಅವ್ರದೇ ರೆಸಿಪಿ, ನಾಚ್ಕೋತಾ ಇರೋದ್ರಿಂದ ನಾನು ಹಾಕ್ತಾ ಇದ್ದೀನಿ ಎಲ್ಲ. ಇದು ಗ್ರೇವಿಗೆ. ಬರೀ ಬಿರಿಯಾನಿ ಚೆನ್ನಾಗಿರಲ್ಲ ಅಲ್ವಾ, ಗ್ರೇವಿ ಜೊತೆ ತಿಂದ್ರೇನೆ ಮಜಾ. ಸ್ವಲ್ಪ ಇವಾಗ ಇಲ್ಲಿ ತವಾ ಬಿಸಿ ಮಾಡಕ್ ಇಟ್ಟಿದ್ದಾರೆ ಅಕ್ಕ. ಬಿರಿಯಾನಿ ರೈಸ್ನ ಲೇಯರ್ ಲೇಯರ್ ಹಾಕೋತಾ ಇದ್ದಾರೆ. ಫಸ್ಟ್ ಒಂದು ಲೇಯರ್ ಹಾಕೊಂಡು ಆಮೇಲೆ ಸ್ವಲ್ಪ ಗ್ರೇವಿ, ಆಮೇಲೆ ಸ್ವಲ್ಪ ಆನಿಯನ್, ಫ್ರೈಡ್ ಆನಿಯನ್ ಆ ಥರ ಹಾಕೋತಾರೆ ಅನ್ಸುತ್ತೆ. ಇವಾಗ ಗ್ರೇವಿ ಹಾಕೋತಾ ಇದ್ದಾರೆ. ಫ್ರೈಡ್ ಆನಿಯನ್, ಮತ್ತೆ ಇನ್ನೊಂದು ಲೇಯರ್ ರೈಸು. ಈ ರೀತಿ ಲೇಯರ್ ಲೇಯರ್ ಹಾಕೊಂಡು ಬಿರಿಯಾನಿ ಮಾಡ್ಕೊಳ್ಳೋದು. ದಮ್ ಬಿರಿಯಾನಿ ಗಮ್ ಅಂತಿದೆ. That's for me. ಆನಿಯನ್, ಫುಲ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ತವಾ ಮೇಲಿಟ್ಟು ತುಪ್ಪದಿಂದ ಏನೋ ಮಾಡ್ತಾರೆ ಅವರು, ದಮ್ಗೆ ರೆಡಿ ಮಾಡ್ತಾರೆ. ಹಾಕೋದಾ? ಆ ಕಡೆ ಇಟ್ಬಿಡ್ತೀನಿ. ತವಾ ಮೇಲೆ ಇಟ್ಟಿದ್ದಾರೆ. ತವಾ ಬಿಸಿ ಇದೆ. ತುಪ್ಪ ಬಿಸಿ ಮಾಡ್ಕೋಬೇಕಲ್ಲ. ತುಪ್ಪ ಬಿಸಿ ಮಾಡ್ಕೊಳ್ಳೋದು.
ಇದು ಹೋಮ್ ಮೇಡ್ ತುಪ್ಪ, ನಮ್ಮ ಅಕ್ಕನೇ ಮಾಡಿರೋದು. ಎಷ್ಟು ಸ್ಪೂನು? 1 ಸ್ಪೂನ್. 1 ಸ್ಪೂನ್ ತುಪ್ಪ, ಹೋಮ್ ಮೇಡ್. ಸ್ವಲ್ಪ ಬಿಸಿ ಮಾಡಿ, ಲಿಕ್ವಿಡ್ ಥರ ಆಗೋವರೆಗೂ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಫುಲ್ ಬ್ಲ್ಯಾಕ್ ಆಗೋ ಥರ ಮಾಡ್ಕೊಬಿಡ್ರಿ. ನಾನೊಂದ್ಸಲ ತುಪ್ಪ ಬಿಸಿ ಮಾಡೋಕ್ಕಿಟ್ಟು ಫುಲ್ ಹೊಗೆ ಬರಲಿ ಅಂತ ಸುಟ್ಟಾಕ್ಬಿಟ್ಟಿದ್ದೆ. ಸೊ ಈ ಥರ ತುಪ್ಪನ ಹಾಕಿ ಆ ಬಟ್ಲನ್ನ ಅದರೊಳಗೆ ಇಟ್ಟು ಮುಚ್ಚಿ ಒಂದು ಚಮ್ ನೀರೇನೋ ಇಡಬೇಕು ಅನ್ಸುತ್ತೆ. ಭಾರಕ್ಕೇನಾದ್ರೂ ಇಡ್ಬೇಕಲ್ವಾ ಇಲ್ಲಿ? ಓಕೆ, ಹಿಂಗಿಟ್ಬಿಟ್ಟು ಆಫ್ ಮಾಡು. ಹಾಂ, ಹಾಕೋ. ಸಾಕಾ? ಸಾಕಾ? ಬೇಕಾ? ಮಾತಾಡು. बाय बाय मेरा काकड़ी मैं खाती हूँ। मैं बहुत ಕಬಾಬ್ ಮಾಡ್ತಿದ್ದೀನಿ. ಯಾಕೆ? ನೀನ್ ತಿನ್ನೋದಿಕ್ಕೆ. ನಿಂಗೆ ಇಷ್ಟ ಅಲ್ವಾ? ಇಲ್ಲ. ಮತ್ತೇನ್ ಇಷ್ಟ ನಿಂಗೆ? ರೈಸ್ ಕಬಾಬ್. ನಿಂಗೆ ಕಬಾಬ್ ಇಷ್ಟ ಇಲ್ವಾ? ಕಬಾಬ್ ಮಾಡ್ತಾ ಇದ್ದೀನಿ. ದಿತ್ತುಗೆ ಇಷ್ಟ ಇಲ್ವಂತೆ. ದಿತ್ತು, ಯು ವಾಂಟ್ ಕಬಾಬ್? ಫ್ರೆಂಡ್ಸ್, ಕಬಾಬ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಬೆಳ್ಳುಳ್ಳಿ ಕಬಾಬ್. ಮಧ್ಯಾಹ್ನದ ಊಟ ರೆಡಿ. ಬಿರಿಯಾನಿ, ಕಬಾಬ್, ಗ್ರೇವಿ ಎಲ್ಲ ರೆಡಿ ಇದೆ. ಇವಾಗ ತಿನ್ಬೇಕು, ಬಾರಿಸ್ಬೇಕು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನಾನು ಇವತ್ತು ಗುರುವಾರ ಅಂತ ನಾನ್ ವೆಜ್ ತಿನ್ನಲ್ಲ. ಸೊ ಇಡ್ಲಿ, ಚಟ್ನಿ ಮತ್ತು ಮಾವಿನಕಾಯ್ದು ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡಿದ್ದಾರೆ ಅಕ್ಕ, ಅದನ್ನು ತಿಂತಾ ಇದ್ದೀನಿ. ನಮ್ಮ ಹಸ್ಬೆಂಡು ಫುಲ್ ಬಾರಿಸ್ತಾ ಇದ್ದಾರೆ ಬಿರಿಯಾನಿ, ಕಬಾಬು, ಮಸಾಲೆ ಎಲ್ಲ. ಅಕ್ಕ ಅಲ್ಲಿ ದಿತ್ತಿಗೆ ಊಟ ಮಾಡಿಸ್ತಾ ಅವರು ಊಟ ಮಾಡ್ತಾ ಇದ್ದಾರೆ. ಟೇಸ್ಟು ತುಂಬಾ ಕ್ರಿಸ್ಪಿ ಆಗಿದೆ, ಚೆನ್ನಾಗಿ ಬಂದಿದೆ. ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ವೈ ಸೋ ಸ್ಯಾಡ್? ಆಗ್ಲೇ 2 ಡ್ರೆಸ್ ಚೇಂಜ್ ಮಾಡಿದಾಳೆ. ಈ ಡ್ರೆಸ್ಸು ಇಷ್ಟ ಆಗ್ತಿಲ್ಲ ಅವಳಿಗೆ. ಈ ಡ್ರೆಸ್ ಪೇರ್ದಿತ್ತು. ಪ್ಲೀಸ್, ಸೂಪರ್ ಸದ್ದೆ, कितना सुंदर है, अच्छा है, देखत पेरा ये ड्रेस, दिस वन. ಏ ಈ ದೇಖಿ ಕತ್ರ ಸುಂದರ್. ಇಷ್ಟು ಚೆನ್ನಾಗಿರೋ ಡ್ರೆಸ್ಸು ಹಾಕೊಳ್ಳೋದಕ್ಕೆ ಬೇಡ ಅಂತಾಳೆ. ಇದಂದ್ರೆ ಹ್ಞೂ ಅಂತ. ಇದು ಹೊಸದು. ಏನ್ ಘಾಲನ್ ದೇಖಿ ಹಾಕೋಣ ಪ್ಲೀಸ್, ಪ್ಲೀಸ್. ಪ್ಲೀಸ್, ಐ ವಿಲ್ ಗಿವ್. ಮದ್ದೊಂಚು ರೆಡಿ. Are you ready? Hello, my bubble dup.
ಹ್ಯಾಪಿ ಆನಿವರ್ಸರಿ. Thank you. Cut. ಇದಾಗಿತ್ತು ನಮ್ಮ ಅಕ್ಕ ಭಾವ ಆನಿವರ್ಸರಿ ಸ್ಪೆಷಲ್ ಬ್ಲಾಗ್. Thank you for watching. Please subscribe